ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ವತಿಯಿಂದ ಮಾರ್ಚ್ 17ರಂದು ಬೀದರ್ ನಗರದ ಕರ್ನಾಟಕ ಸಾಂಸ್ಕೃತಿಕ ಭವನದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೆಯ ಜನ್ಮದಿನದ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಸಾಧಕರಿಗೆ ರಾಜ್ಯಮಟ್ಟದ ಕರ್ನಾಟಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ಜಿಲ್ಲಾಧ್ಯಕ್ಷರಾದ ಅವಿನಾಶ್ ಬುದೇರ್ಕರ್ ಅವರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಮಾರ್ಚ್ 17ರಂದು ನಡೆಯಲಿರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಜನ್ಮದಿನದ ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ ತಿಳಿಸಿದ್ರು. ಈ ಕರಪತ್ರ ಬಿಡುಗಡೆ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ವಿ.ಎಂ. ಭಂಗೂರೆ, ಜಿಲ್ಲಾಧ್ಯಕ್ಷರಾದ ಅವಿನಾಶ್ ಬುದೇರ್ಕರ್, ಉಪಾಧ್ಯಕ್ಷರಾದ ಸ್ಟೀಫನ್ ಪಾಲ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ರಾಣಿ ದಿಲೀಪ್ ಕುಮಾರ್ ಹಾಗೂ ಸಾಹಿತಿ ಮತ್ತು ವೀರ ಕನ್ನಡಿಗ ಸೈನ್ಯ ರಾಜ್ಯ ಸಂಚಾಲಕರಾದ ಸುಬ್ಬಣ್ಣ ಕರಕನಳ್ಳಿ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ಕಾರ್ಯಕರ್ತರು ಈ ಕರಪತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಯಂತಿ ಉತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ವಿ. 51ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಮಾಡ್ತೇವೆ. ನಾವು ಲಾಸ್ಟ್ ಇಯರ್ನು ಮಾಡಿದ್ದೀವಿ. ಲಾಸ್ಟ್ ಇಯರ್ 50 ಜನಕ್ಕೆ ನಾವು ರಾಜ್ಯ ಪ್ರಶಸ್ತಿ ಅವಾರ್ಡ್ ಕೊಟ್ಟಿದ್ದೀವಿ ನಮ್ಮ ಸಂಘಟನೆಯಲ್ಲಿಂದು. ಈ ಸಲ 51 ಜನರಿಗೆ ರಾಜ್ಯ ಪ್ರಶಸ್ತಿ ಅವಾರ್ಡ್ ಕೊಡ್ತಾಯಿದ್ದೀವಿ. ಕಾರ್ಯಕ್ರಮದಾಗ ಒಂದು ಅತಿಥಿ ಆಗಿನವರು ನಮ್ಮದು ಸಕಲೇಶ್ಪುರ ಜೂನಿಯರ್ ಅಪ್ಪು ಅವ್ರು ಬರ್ತಾಯಿದ್ದಾರೆ. ನಮ್ಮದು ಹಾಸ್ಯ ಕಲಾವಿದರು ಮತ್ತು ರಘುಪ್ರಿಯ ಅವರು ಬರ್ತಾಯಿದ್ದಾರೆ. ನಮ್ಮದು ಕರ್ನಾಟಕ ನಮ್ಮ ಎಚ್ ಸುರೇಶ್ ಅಣ್ಣವ್ರು ರಾಜ್ಯಾಧ್ಯಕ್ಷರು ಅವ್ರೂ ಬರ್ತಾಯಿದ್ದಾರೆ ನಮ್ಮ ಕಾರ್ಯಕ್ರಮದಾಗೆ. ಈ ಸಲ ನಾವು ಕಾರ್ಯಕ್ರಮ ಹಿಂಗೆ ಒಳ್ಳೆ ದಿಕ್ಕಿಲ್ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅಂಥವ್ರಿಗೆ ನಾವು ನಮ್ಮ ಕೈಲಿಂದ ಏನಾಯ್ತು ಅಷ್ಟು ನಾವು ಆ ಥರ ನಾವು ಲಾಸ್ಟ್ ಇಯರ್ನೂ ಕೊಟ್ಟಿದ್ದೇವೆ, ಈ ಸಲನೂ ಕೊಡ್ತೀವಿ. ಮತ್ತು ಈ ಸಲ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಏನೇ ಬಡವರಾಗಲಿ ಮಕ್ಕಳು ಅಂಥವ್ರ ಮಕ್ಕಳಿಗೆ ನಾವು ನಮ್ಮ ಕಾರ್ಯಕ್ರಮನ ಅವ್ರಿಗೆ ನಾವು ಕರ್ಕೊಂಡು ನಾವು ಹೆಲ್ಪ್ ಮಾಡಿದೆವು. ಲಾಸ್ಟ್ ಟೈಮ್ ಕೋವಿಡ್ದಾಗ ಎಷ್ಟು ಜನ ವರ್ಕ್ ಮಾಡಿದರೆ ಅಂಥವ್ರಿಗೆ ನಮ್ಮ ಕಾರ್ಯಕ್ರಮದಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯಲಿಂತು ನಾವು ಪ್ರಶಸ್ತಿ ಅವಾರ್ಡ್ ಕೊಟ್ಟಿದ್ದೀವಿ ಅಂಥವ್ರಿಗೆ. ಮತ್ತು CMCದಾಗ ವರ್ಕ್ ಮಾಡಿದ್ದಾರೆ ಅಂಥವ್ರಿಗೆ ನಾವು 10 ಜನ ಅವ್ರಿಗೆ ಕೊಡ್ತಾಯಿದ್ದೀವಿ. ಮತ್ತು ವೈದ್ಯರಿದ್ದಾರೆ, ಡಾಕ್ಟರ್ ಇದ್ದಾರೆ, ಅವ್ರನ್ನೂ ನಾವು ಕೋವಿಡ್ದಾಗ ವರ್ಕ್ ಮಾಡಿದ್ರು ಅಂಥವ್ರಿಗೆ ನಾವು ಪ್ರಶಸ್ತಿ ಕೊಡ್ತಾಯಿದ್ದೀವಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯಲಿಂತು ನಮ್ಮ ಎಚ್ ಸುರೇಶ್ ನೇತೃತ್ವದಾಗ, ನಮ್ಮ ರಾಜ್ಯ ಉಪಾಧ್ಯಕ್ಷರ ವಿ.ಎಂ. ಭಂಗೂರರ ನೇತೃತ್ವದಾಗೆ, ನಮ್ಮದು ಸ್ಟೀಫನ್ ಪಾಲ್ ಅವರು ನಮ್ಮ ಕರ್ನಾಟಕ ಅಧ್ಯಕ್ಷರಾಗಿ ಅವ್ರ ನೇತೃತ್ವದಾಗ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸುರೇಶ್ ಅವರ ನೇತೃತ್ವದಲ್ಲಿ ಮತ್ತು ಬೀದರ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವಿನಾಶ್ ಬುದೇರ್ಕರ್ ಮತ್ತು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿ.ಎಂ. ಭಂಗೂರೆ ಅವರ ನೇತೃತ್ವದಲ್ಲಿ ಏನು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 51ನೇ ಜನ್ಮದಿನಾಚರಣೆ ಅವರ ಹುಟ್ಟಿದ ದಿನ ಆಗಿರ್ತಕ್ಕಂಥ ಮಾರ್ಚ್ 17ರಂದು ಬೀದರ್ ನಗರದ ಕರ್ನಾಟಕ ಸಾಂಸ್ಕೃತಿಕ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳಬೇಕಾದರೆ ಅವರು ಸಾಮಾಜಿಕ ಕಳಕಳಿ ಉಳ್ಳವರು ಮತ್ತು ಚಲನಚಿತ್ರ ನಟನಾಗಿ, ಬಾಲನಟನಾಗಿ, ಗಾಯಕರಾಗಿ ಮತ್ತು ಕನ್ನಡದಲ್ಲಿ ಕೋನ್ ಬನೆಗ ಕರೋಡಪತಿಯ ನಿರೂಪಕರಾಗಿ ಸೇವೆಯನ್ನು ಮಾಡಿದ್ದಾರೆ. ಅಲ್ಲದೆ ಅನಾಥ ಮಕ್ಕಳಿಗೆ ಆಶ್ರಮಗಳನ್ನು, ಶಾಲಾ ಕಾಲೇಜುಗಳನ್ನು ಮತ್ತು ದಿಕ್ಕಿಲ್ಲದ ಮಕ್ಕಳಿಗೆ ದತ್ತವನ್ನು ತೆಗೆದುಕೊಂಡು ಅವರಿಗೆ ಶಿಕ್ಷಣ ಕೊಡಿಸ್ತಕ್ಕಂಥದ್ದು, ವಸತಿ ಕೊಡಿಸ್ತಕ್ಕಂಥದ್ದು ಈ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ ಕೋವಿಡ್ ಸಂಕಷ್ಟದಲ್ಲಿ ಅವರು ಸರ್ಕಾರ ಸಂಕಷ್ಟ ಇದ್ದಾಗ ಸಹ ಸರ್ಕಾರಕ್ಕೂ ಸಹ ಸಹಾಯ ಮಾಡಿದಂಥ ವ್ಯಕ್ತಿ ಮತ್ತು ಸಾಯುವ ಸಂದರ್ಭದಲ್ಲಿ ಅವರು ತನ್ನ ಎರಡು ಕಣ್ಣುಗಳನ್ನು ನೇತ್ರದಾನ ಮಾಡಿ ಇನ್ನೊಬ್ಬರಿಗೆ ಜೀವನಕ್ಕೆ ಆಶ್ರಯವನ್ನು ಆಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅವರ ಜನ್ಮ ದಿನಾಚರಣೆ ಹೆಸರಲ್ಲಿ ರಾಜ್ಯ ಮಟ್ಟದ ವಿವಿಧ ಕ್ಷೇತ್ರದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಕೊಡ್ತಾ ಇದ್ದಾರೆ. ಇದು ಉತ್ತಮ ಕಾರ್ಯ. ಯಾವ ಕ್ಷೇತ್ರದಲ್ಲಿ ಅದು ಪತ್ರಿಕಾ ಮಾಧ್ಯಮ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಧಾರ್ಮಿಕ ಸೇವೆ ಆಗಿರ್ಬೋದು, ಸರ್ಕಾರಿ ಸೇವೆ ಆಗಿರ್ಬೋದು, ವೈಯಕ್ತಿಕ ಸೇವಾ ಸಾಧನೆ ಆಗಿರ್ಬೋದು, ಇಲ್ಲಿ ಎಲ್ಲ ಗುರುತಿ ರಾಜ್ಯ ಮಟ್ಟದ ಎಲ್ಲ ಪ್ರತಿಯೊಂದು ಜಿಲ್ಲೆಯಿಂದ ಕರೆಸ್ತಕ್ಕಂಥ ಕೆಲಸ ನಮ್ಮ ಅವಿನಾಶ್ ಬುದೇರ್ಕರ್ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿ.ಎಂ. ಭಂಗೂರೆ ಅವರು ಸಾಥ್ ನೀಡ್ತಾ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂಥೇಳಿ ನಾನು ಸಾಹಿತಿ ಮತ್ತು ವೀರ ಕನ್ನಡಿಗರ ಸೈನ್ಯ ರಾಜ್ಯ ಸಂಚಾಲಕನಾಗಿ ಡಾಕ್ಟರ್ ಸುಬ್ಬಣ್ಣ ಕರಕನಳ್ಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.